ಅದಕ್ಕೆ ನಾವು ಕೇಳಿದ್ವಿ, ಇದು ನೀವು ಅವ್ರು ಮಾಡ್ತಾ ಇರೋ ಅವಮಾನ ಅಲ್ಲ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿದಾಗ. ಈಗ ಏನಾಗುತ್ತೆ, ನೀವು ಪತ್ರಕರ್ತರು ಬಿಡಲ್ಲ, ಸುಮ್ಮನೆ ಹಿಡ್ಕೊಂಡು ಕೂತ್ಕೋತಿರೋರನ್ನ. ಈ ಈಶ್ವರಪ್ಪನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಅವ್ರಿಗೆ ಏನು ಉತ್ತರ ಕೊಡಬೇಕು ಗೊತ್ತಿಲ್ಲ, ಒಂದೇನೋ ಉತ್ತರ ಕೊಟ್ಬಿಟ್ರು. ಒಪ್ಕೊಂಡೇನ ನಾನು ನೋಡಿ, ನಾನು ಹೇಳ್ತೀನಲ್ಲ, ರಾಜಕಾರಣದಲ್ಲಿ 100 ಪ್ರಶ್ನೆ ಮಾಡಿ ಕ್ಷಮೆ ಕೇಳಿದ್ರು ಎಷ್ಟು ಜನ ಇದ್ದಾರೆ? ಕ್ಷಮೆ ಕೇಳಿಲ್ಲ, ಭಾಳ ಜನ ಕ್ಷಮೆ ಕೇಳಿದ್ದಾರೆ. ಏನೋ ಅಕಸ್ಮಾತ್ ಅವ್ರ ಬಾಯಲ್ಲಿ ಬಂದಿದೆ. ನಾನು ಅಷ್ಟು ದೊಡ್ಡವರು, ಯಾಕೆಂದರೆ ಇಡೀ ಅವರು ಯೋಗಿ ಆದಿತ್ಯನಾಥ್ ಅವರಿಗೆ ಕ್ಷೇತ್ರ ಬಿಟ್ಕೊಟ್ಟಂಥ ದೊಡ್ಡ ಮನುಷ್ಯ. ಕರ್ನಾಟಕ ರಾಜ್ಯಕ್ಕೆ ಹೆಂಡತಿ ಮಕ್ಕಳು ಬಿಟ್ಟು ಇಲ್ಲಿ ಬಂದು ಚುನಾವಣೆ ಉಸ್ತುವಾರಿ ತೊಗೊಂಡು ಕೆಲಸ ಮಾಡಬೇಕು ಅಂತ ಇದ್ದೇನು ನಾನು ತೊಗೊಂಡಿರೋಂಥ ಒಂದು ಹೆಜ್ಜೆ, ಇದು ನನ್ನ ದಿಟ್ಟ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಅವ್ರಿಗೆ ಅದು ಸರಿ ಇಲ್ಲ ಅಂತ ಅವತ್ತು ಅನಿಸಿರ್ಬೋದು. ನಾನು ಹೇಳ್ತಿದ್ದೀನಲ್ರಿ, ಈ ಜಾತೀಯತೆ ಹೋಗಬೇಕು. 10 ಬಾರಿ ಹೇಳ್ತೀನಿ, ಕುರುಬರು ಒಂದು ಸೆಟ್ ಸೀಟ್ ಸಿಕ್ಕಿಲ್ಲ, ನಂಗೆ ಸಮಾಧಾನ ಇಲ್ಲ. ಹಿಂದುಳಿದವ್ರಿಗೆ ಅನ್ಯಾಯ ಆಗ್ತಿದೆ, ನಂಗೆ ಸಮಾಧಾನ ಇಲ್ಲ. ಬರೀ ಪಾರ್ಲಿಮೆಂಟ್ ಅಲ್ಲ, ಸಿದ್ದರಾಮಯ್ಯ ಏನು ಹೇಳ್ತಿದ್ರು, ನಾನು ಕಾಂಗ್ರೆಸ್ಸಿಂದ 3 MP ಕೊಟ್ಟಿದ್ದೀನಿ ಸೀಟು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಳೆದ ಬಾರಿ, ಈ ಸರಿ ಪಾಪ ಅವ್ರ ಕೈಯಲ್ಲಿ ಆಗಿಲ್ಲ, ಇರಲಿ. ಈಶ್ವರಪ್ಪ ಒಂದಾರು ಕೊಡಿಸಿದ್ರಾ ಕುರುಬರಿಗೆ ಅಂತ ಕೇಳಿದ್ರು. ನಾನು ಕುರುಬ್ರೂ ಕೂಡ ಕುರುಬ ಅಂತ ಕನ್ಸಿಡರ್ ಮಾಡಲ್ಲ, ನಾನು ಹಿಂದೂ ಅಂತ ಕನ್ಸಿಡರ್ ಮಾಡ್ತೀನಿ. ನಾನು ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಇದೆ. ಆ ಜಾತಿ ಇರೋಂಥ ಸಂದರ್ಭದಲ್ಲಿ ಆ ನಾಯಕತ್ವ ಪಡ್ಕೊಂಡಿರೋಂಥ ಜನ ಆ ಹಿಂದುಳಿದವ್ರನ್ನ, ದಲಿತರನ್ನ, ಕುರುಬರೋ ಇನ್ನೊಬ್ಬರು ಇಲ್ಲೊಬ್ಬರು ಎಲ್ಲರೂ ಕೂಡ ಸಮಾನವಾಗಿ ಕಂಡು ಅವರಷ್ಟು ಜನಕ್ಕೂ ಕೂಡ ನಾನು ಹೈಕಮಾಂಡು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು 100% ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ಅವ್ರ ಗಮನಕ್ಕೆ ಎಷ್ಟು ಬಂದಿದೆಯೋ ಎಷ್ಟು ಬಂದಿಲ್ಲೋ ನನಗೆ ಗೊತ್ತಿಲ್ಲ. ನನಗೆ ಅಮಿತ್ ಶಾ ಅವರು ಫೋನ್ ಮಾಡಿದರು. ಉಕ್ಕಿನ ಮನುಷ್ಯ ಅಂತ ಕರಿತೀನಿ ನಾನು ಗೃಹ ಮಂತ್ರಿಗಳನ್ನ. ಎಷ್ಟು ಸೀನಿಯರ್ ಮಂತ್ರಿಗಳಪ್ಪ ನೀವು ಲೀಡರಲ್ಲಪ್ಪ ನೀವು ಕರ್ನಾಟಕ ರಾಜ್ಯದಲ್ಲಿ, ಯಾಕೆ ಸ್ಪರ್ಧೆ ಮಾಡ್ತಿದ್ಯಾ? ಇದೇ ಅಂಶಗಳು ಅವ್ರ ಗಮನಿಸ್ತಿದೆ. ಹಿಂದುತ್ವಕ್ಕೆ ಅನ್ಯಾಯ ಆಗ್ತಾಯಿದೆ, ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ನಾವು ನೋವು ಅನುಭವಿಸ್ತಾ ಇದ್ದಾರೆ, ಅಪ್ಪು ಮಕ್ಕಳ ಕೈಯಲ್ಲಿ ಪಕ್ಷ ಇದೆ, ಶುದ್ಧೀಕರಣ ಆಗಬೇಕು, ಅದಕ್ಕೆ ನಿಂತಿದ್ದೀನಿ ಅಂತಲೇ ಹೇಳಿದೆ. ಎಲ್ಲಿಗೆ ಮಾತಾಡೋಣ ಅಂತ ಹೇಳಿದ್ರು. ಅಂದರೆ ಅವ್ರ ಗಮನಕ್ಕೆ ಬಂದಿದೆ ಅಂತ ಆಯ್ತಾನೆ. ತಾತ್ಕಾಲಿಕವಾಗಿ ಏನು ಪರಿಹಾರ ಆಗಬೇಕು ಅನ್ನೋದನ್ನು ಆಗಿದೆಯೋ ಬಿಟ್ಟಿದೆಯೋ ನಾನು ಇವತ್ತು ಉತ್ತರ ಕೊಡಲ್ಲ. ಅವರೆಲ್ಲರೂ ಚಿಂತನೆ ಇರ್ಬೋದು. ಈಗ ಚಿಂತನೆ ಇರೋದ್ರಿಂದನೇ ಈ ಪಕ್ಷ ಇವತ್ತು ದೇಶದಲ್ಲಿ ಉಳಿದಿರೋದು. ಒಂದೇ ಒಂದು ಸೀಟು ಕೂಡ ನಾವು ಗೆಲ್ಲಕ್ಕಾಗಲಿ. ನಾನು ಇನ್ನೂ ನೆನಪಿದೆ ನನಗೆ, ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಡಾಕ್ಟರ್ CL ರಾಮಣ್ಣ ಅನ್ನೋರು ಚುನಾವಣೆ ನಿಂತಿದ್ದರು. ಅವ್ರು ಪಾಂಪ್ಲೆಟ್ ಇಟ್ಕೊಂಡು ವೋಟ್ ಕೇಳ್ತಿದ್ದೆ. ನೋಡಿ ಮುಂದೆ ಈ ದೇಶ ಪ್ರಧಾನಮಂತ್ರಿ BJP ನಮ್ಮ ಪಾರ್ಟಿಯಿಂದನೇ ಆಗುತ್ತೆ. ಅವತ್ತು ನಾನು ನಗ್ತಾ ಇದ್ರಲ್ಲ. ನಾನು ಚುನಾವಣೆ ಮುಗಿಲಿ, ಚುನಾವಣೆ ಮುಗಿದ ನಂತರ ಏನೇನು ಮಾಡಬೇಕು, ಅನೇಕರು ನೀವು ಹೇಳ್ದಂಗೆ ರಾಯಣ್ಣ ಬ್ರಿಗೇಡು ಮಾಡಬೇಕು ಅಂತಿದ್ದಾರೆ, ಹಿಂದುಳಿದವ್ರನ್ನೂ ದಲಿತರನ್ನ ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ. ಆದರೆ ಏನು ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತೊಗೊಂಡಿಲ್ಲ. ಇದನ್ನೂ ಕೂಡ ಈ ಚುನಾವಣೆ ನಿಲ್ಲಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತೊಗೊಂಡಿದ್ದಲ್ಲ. ಯಾರು ಈ ಪಕ್ಷವನ್ನು ಉಳಿಬೇಕು, ಹಿಂದುತ್ವ ಉಳಿಬೇಕು ಅನ್ನೋಂಥ ಅಪ್ಪ ಮಕ್ಕಳಿಂದ ಮುಕ್ತವಾಗಬೇಕು ಅಂತ ಅನೇಕರಿದ್ದಾರೆ. ಅವ್ರ ಹತ್ರ ನಾನು ಅಭಿಪ್ರಾಯ ತೊಗೊಂಡು ಈ ಚುನಾವಣೆ ಸ್ಪರ್ಧೆ ನಾನು ಮಾಡಿರೋದು. ಹಾಗಾಗಿ ಚುನಾವಣೆ ಮುಗಿದ ನಂತರ ಯಾರ್ಯಾರು ಈ ಭಾವನೆ ಇದೆ, ನನಗೆ ಪರಿವರ್ತನೆ ಆಗುತ್ತೆ, ಶುದ್ಧೀಕರಣ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೋಡೋಣ, ಅಕಸ್ಮಾತ್ ಆಗಲಿಲ್ಲ ಅಂದರೆ ಈ ಭಾವನೆಯಲ್ಲಿರೋಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಹಿತೈಷಿಗಳನ್ನೂ ಕೂಡ ನಾನು ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ, ಕುರುಬರಿಗೆ.